ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಈ ವಿಡಿಯೋನಲ್ಲಿ ನಾವು ಯಾರ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಟಿದೀವಿ ಅಂದ್ರೆ, ಚಿಕ್ಕ ವಯಸ್ಸಿನಿಂದನೂ ಜಾತಿ ಅನ್ನೋ ಹೆಸರಿನಲ್ಲಿ ಅವಮಾನಗಳನ್ನ ಎದುರಿಸ್ತಾ ಪದೇ ಪದೇ ಅತ್ಯಾಚಾರಕ್ಕೆ ಒಳಗಾಗಿ, ನಂತರ ದರೋಡೆಕೋರರಾಗಿ, ಮತ್ತೆ ಅದಾದ ನಂತರ ಒಬ್ಬ ರಾಜಕಾರಣಿಯಾಗಿ ಜೀವನ ನಡೆಸಿದಂತ ಒಬ್ಬ ಮಹಿಳೆ ಬಗ್ಗೆ, ಅಂದ್ರೆ ಪೂಲನ್ ದೇವಿ ಬಗ್ಗೆ, ಅವ್ರ ಜೀವನದ ಹೋರಾಟದ ಬಗ್ಗೆ ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಡೋರ್ನ ನಾವು ಸಾಕಷ್ಟು ನೋಡಿರ್ತೀವಿ, ಅವ್ರ ಬಗ್ಗೆ ಕೇಳಿರ್ತೀವಿ. ಎಕ್ಸಾಮ್ ನಲ್ಲಿ ಫೇಲ್ ಆದೆ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ತಾರೆ, ಅಥವಾ ಮನೇಲಿ ಬೈದ್ರು ಅನ್ನೋ ಕಾರಣಕ್ಕೆ ಸಾಯೋದಕ್ಕೆ ಹೋಗ್ತಾರೆ, ಇಲ್ಲ ಲವ್ ಫೇಲ್ ಆಯ್ತು ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಹೀಗೆ ಸುಮಾರು ಕಾರಣಗಳಿಗೆ ಜೀವನದಲ್ಲಿ ಕಷ್ಟಗಳನ್ನ ಫೇಸ್ ಮಾಡಕ್ಕಾಗ್ದಿರಾ ಹೆದ್ರುಕೊಂಡು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ಆದ್ರೆ ನಾನಿವಾಗ ಹೇಳ್ತಾ ಇರೋ ಸ್ಟೋರಿನ ನೀವು ಕೇಳಿದ್ರೆ, ಎಂಥ ಕಷ್ಟ ಬಂದ್ರೂ ಎದುರುಬಾರ್ದಪ್ಪ, ಧೈರ್ಯವಾಗಿರ್ಬೇಕು ಅಂತ ಅನ್ಸುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಜೀವನದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ಎರಡೂ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು. ಆದ್ರೆ ಸಮಸ್ಯೆಗಳಿಗೆ ಆತ್ಮಹತ್ಯೆ ಅನ್ನೋದು ಪರಿಹಾರ ಅಲ್ವೇ ಅಲ್ಲ. ಸೊ ಪ್ಲೀಸ್ ಯಾರು ಅಂತ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ, ತಡ ಮಾಡೋದ್ ಬೇಡ, ಪೂಲನ್ ದೇವಿ ಅವ್ರ ಜೀವನದ ಬಗ್ಗೆ ಹಾಗೆ ಮಾತಾಡ್ತಾ ಹೋಗೋಣ ಬನ್ನಿ. ಪೂಲನ್ ದೇವಿ ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟುತ್ತಾಳೆ. ಈ ಜಾತಿ ಪದ್ಧತಿನಲ್ಲಿ ಮಲ್ಲಾಹ ಜಾತಿಗೆ ಸೇರಿದಂತ ಒಂದು ಕುಟುಂಬ ಇವ್ರದು. ಅಂದ್ರೆ ದೋಣಿ ನಡೆಸ್ತಾರಲ್ಲ ಅಂತವ್ರ ಕುಟುಂಬ ಇವ್ರದು. ಹಾಗೇನೆ ಇವರು ತುಂಬಾ ಬಡವರಾಗಿರ್ತಾರೆ. ಅದು ಅಲ್ದಿರ ಅಲ್ಪ ಸ್ವಲ್ಪ ಇರೋ ಆಸ್ತಿನ ಅವ್ರ ಚಿಕ್ಕಪ್ಪ ಮೋಸದಿಂದ ಕಿತ್ಕೊಂಡಿರ್ತಾನೆ ಇವ್ರ ಹತ್ರ. ಈ ವಿಷಯ ಪೂಲನ್ ದೇವಿಗೆ ಗೊತ್ತಾಗ್ಬಿಟ್ಟು ಅವಳು ನಮ್ ಜಮೀನ್ನ ನಮ್ಗೆ ಬಿಟ್ಕೊಡು ಅಂತ ಹೇಳಿ ಹೋರಾಟ ನಡೆಸ್ತಾಳೆ. ಆ ಟೈಮ್ನಲ್ಲಿ ಅವಳಿಗೆ ಕೇವಲ 9 ರಿಂದ 10 ವರ್ಷ ವಯಸ್ಸಾಗಿರುತ್ತೆ ಅಷ್ಟೇ. ಅಂತ ಟೈಮ್ನಲ್ಲಿ ಜಮೀನಿನ ವಿಷಯವಾಗಿ ಅವ್ಳ ಚಿಕ್ಕಪ್ಪ ಮತ್ತೆ ಅವ್ನ ಚಿಕ್ಕಪ್ಪನ ಮಗನ ಜೊತೆಗೆ ತುಂಬಾ ಜಗಳಗಳು ನಡೀತವೆ, ಹೋರಾಟಗಳೆಲ್ಲ ನಡೀತವೆ. ಆದ್ರೂ ಕೂಡ ಅವಳಿಗೆ ಆ ಜಮೀನವರು ಬಿಟ್ಕೊಡೋದಿಲ್ಲ. ಇಷ್ಟೆಲ್ಲ ಆಗಿ ಕೆಲವು ತಿಂಗಳುಗಳಾದ್ಮೇಲೆ ಇವಳಿಗೆ 11 ವರ್ಷ ವಯಸ್ಸಿರ್ಬೇಕಾದ್ರೆ ಅವ್ರ ತಂದೆ ಇವಳಿಗೆ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದು ಎಂಥ ವ್ಯಕ್ತಿ ಜೊತೆ ಗೊತ್ತಾ? ಅವಳಿಗೆ ಮದ್ವೆ ಮಾಡ್ತಿರೋವಂತ ವ್ಯಕ್ತಿ ವಯಸ್ಸು ಅವಳಿಗೆ 11 ವರ್ಷ ವಯಸ್ಸಾಗಿದ್ರೆ, ಆ ವ್ಯಕ್ತಿಗೆ ಅವಳಿಗಿಂತ 3-4 ಪಟ್ಟು ವಯಸ್ಸು ಜಾಸ್ತಿ ಆಗಿರುತ್ತೆ. ಅಂದ್ರೆ 40 ರಿಂದ 45 ವರ್ಷ ಆಗಿರುತ್ತೆ ಆ ವ್ಯಕ್ತಿಗೆ. ಅಂತವನ್ ಜೊತೆಗೆ ಆ ಚಿಕ್ಕ ಹುಡುಗಿನ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆದ್ರೆ ಆ ಮದ್ವೆ ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮನೆಯವ್ರ ಬಲವಂತಕ್ಕೋಸ್ಕರ ಮದ್ವೆ ಆಗ್ತಾಳೆ. ಮದ್ವೆ ಆದ್ಮೇಲೆ ಗಂಡನ ಮನೇಲಿ ಬರೀ ಚಿತ್ರಹಿಂಸೆಗಳನ್ನ ಅನುಭವಿಸ್ತಾಳೆ. ಆ ಸಣ್ಣ ಹುಡುಗಿಗೆ ತನ್ನ ಗಂಡನಿಂದನೇ ಬಲವಂತವಾಗಿ ಅತ್ಯಾಚಾರ ನಡೆಯುತ್ತೆ. ಅವಳಿಗೆ ಹೊಡಿತಾನೆ, ತುಂಬಾ ಹಿಂಸೆ ಕೊಡ್ತಾನೆ. ಹಾಗೇನೆ ಅವಳ ಆರೋಗ್ಯನೂ ಕೂಡ ತುಂಬಾ ಹಾಳಾಗುತ್ತೆ. ಆಗ ಅವಳು ಅಲ್ಲಿ ಇರೋದಿಕ್ಕಾಗಲ್ಲ ಅಂತ ಹೇಳಿ ತನ್ನ ತಂದೆ ಮನೆಗೆ ವಾಪಸ್ ಬಂದ್ಬಿಡ್ತಾಳೆ. ಅವ್ರ ತಂದೆ ಮನೆಗೆ ವಾಪಸ್ ಬಂದಿದ್ದಾದ್ಮೇಲೆ ಅವ್ರ ಚಿಕ್ಕಪ್ಪನ ಮನೆಯವರು ಜಮೀನಿನ ವಿಷಯದಲ್ಲಿ ಅವಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಅವಳ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಿ ಅವಳನ್ನ ಜೈಲಿಗೆ ಕಳಿಸ್ಬಿಡ್ತಾರೆ. ಆ ಜೈಲಿನಲ್ಲಿ ಬೇಕಾದ್ರೂ ಕೂಡ ಅವಳನ್ನ ಆ ಪೊಲೀಸರು ಅತ್ಯಾಚಾರ ಮಾಡ್ತಾರೆ. ದೈಹಿಕವಾಗಿ ತುಂಬಾ ಕಿರುಕುಳ ಅನುಭವಿಸ್ತಾಳೆ ಅವಳು. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಅವಳಿಗೆ ಮತ್ತೆ ಈ ತರ ಜಗಳಗಳನ್ನ ಮಾಡ್ಕೋಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅವಳನ್ನ ಬಿಡುಗಡೆ ಮಾಡ್ತಾರೆ. ನಂತರ ಪೂಲನ್ ದೇವಿ ಜೈಲಿಂದ ಬಂದ ಮೇಲೆ ಅವ್ರ ಅಪ್ಪ ಅಮ್ಮ ಮತ್ತೆ ಅವಳ ಗಂಡನ ಮನೆಗೆ ಅವಳನ್ನ ಕರ್ಕೊಂಡೋಗಿ ವಾಪಸ್ ಬಿಡ್ತಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮದ್ವೆ ಆಗಿರೋ ಹೆಣ್ಮಕ್ಳು ಗಂಡನ್ ಬಿಟ್ಟು ಅಪ್ಪನ ಮನೆಗೆ ವಾಪಸ್ ಬಂದ್ರೆ ಜನಗಳು ಬೇರೆ ರೀತಿನೇ ನೋಡ್ತಾರೆ ಅಲ್ವಾ? ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅವರು. ಸೊ ಅವ್ರ ತಂದೆಯ ತಾಯಿ ಏನ್ ಮಾಡ್ತಾರೆ, ಮತ್ತೆ ಅವಳ ಗಂಡನ ಮನೆಗೆ ಅವಳನ್ನ ವಾಪಸ್ ಕರ್ಕೊಂಡೋಗಿ ಬಿಡ್ತಾರೆ. ಅವಳು ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಇರೋದಿಕ್ಕಾಗಲ್ಲ ಅಂತೇಳಿ ಮತ್ತೆ ವಾಪಸ್ ಬಂದ್ಬಿಡ್ತಾಳೆ. ಆಗ ಅವಳಿಗೆ ಕೇವಲ 16 ವರ್ಷ ವಯಸ್ಸಾಗಿರುತ್ತೆ ಅಷ್ಟೇ. ಮತ್ತೆ ಅವಳು ಜೈಲಿಂದ ಬಂದ ಮೇಲೂ ಕೂಡ ಆಸ್ತಿ ವಿಚಾರವಾಗಿ ತನ್ನ ಚಿಕ್ಕಪ್ಪನ ಜೊತೆನಲ್ಲಿ ಜಗಳ ಮಾಡ್ಕೊಂಡಿರ್ತಾಳೆ. ಆಗ ಅವ್ರ ಚಿಕ್ಕಪ್ಪ ಏನ್ ಮಾಡ್ತಾನೆ, ಇವಳಿಗೆ ಪಾಠ ಕಲಿಸ್ಬೇಕು, ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಒಬ್ಬ ಡಕಾಯಿತ್ ಗುಂಪಿಗೆ ಇವಳನ್ನ ಕಿಡ್ನಾಪ್ ಮಾಡುವಂತ ಸುಪಾರಿ ಕೊಡ್ತಾನೆ. ಆಗ ಆ ಡಕಾಯಿತ್ ಗುಂಪು ಇವಳನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಆದ್ರೆ ಇನ್ನು ಕೆಲವ್ರು ಹೇಳ್ತಾರೆ, ಅವಳು ಜೀವನದಲ್ಲಿ ತುಂಬಾ ಬೇಸತ್ತೋಗಿ ಅವಳು ಡಕಾಯಿತ್ ಗುಂಪಿಗೆ ಸೇರ್ಕೊಂಡ್ಲು ಅಂತ ಹೇಳ್ತಾರೆ. ಒಟ್ನಲ್ಲಿ ಏನೇ ಆಗ್ಲಿ, ಅವಳಾಗಿದ್ದ ಅವಳೇ ಹೋಗಿ ಸೇರ್ಕೊಂಡ್ಲೋ ಇಲ್ಲ ಕಿಡ್ನಾಪ್ ಮಾಡಿದ್ರೋ, ಒಟ್ನಲ್ಲಿ ಏನೇ ಆದ್ರೂ ಅವಳು ಆ ಡಕಾಯಿತ್ ಗುಂಪಿಗೆ ಎಂಟ್ರಿ ಆಗ್ತಾಳೆ. ಆದ್ರೆ ಆ ಗ್ಯಾಂಗ್ ಲೀಡರ್ ಬಾಬು ಗುರ್ಜರ್ ಅನ್ನೋ ವ್ಯಕ್ತಿ ಪದೇ ಪದೇ ಅವಳನ್ನ ಅತ್ಯಾಚಾರ ಮಾಡ್ತಾನೆ. ವಿಪರ್ಯಾಸ ಅಂದ್ರೆ ಆ ಗ್ಯಾಂಗ್ ನಲ್ಲಿ ಒಬ್ಬ ವಿಕ್ರಮ್ ಮಲ್ಲಹ್ ಅನ್ನೋ ವ್ಯಕ್ತಿ ಇರ್ತಾನೆ. ಅವನು ಇವಳ ಪರವಾಗಿ ಮಾತಾಡ್ತಾನೆ. ಅವಳಿಗಾಗ್ತಿರೋ ಅತ್ಯಾಚಾರದ ಅನ್ಯಾಯದ ವಿರೋಧ ಮಾತಾಡ್ತಾನೆ ಅವನು. ಮತ್ತೆ ಅವನು ಅವಳನ್ನ ಪ್ರೀತಿಸ್ತಿದ್ದ ಅಂತಾನು ಕೂಡ ಹೇಳ್ತಾರೆ. ಸೊ ಅವಳ ವಿಷಯವಾಗಿ ಗ್ಯಾಂಗ್ ಲೀಡರ್ಗುನು ಮತ್ತೆ ವಿಕ್ರಮ್ಗುನು ಇಬ್ರಿಗೂ ಜಗಳ ಆಗುತ್ತೆ. ಆ ಜಗಳದಲ್ಲಿ ವಿಕ್ರಮ್ಮು ಆ ಗ್ಯಾಂಗ್ ಲೀಡರ್ನ ಸಾಯಿಸ್ಬಿಡ್ತಾನೆ. ಆ ಗ್ಯಾಂಗ್ ಲೀಡರ್ನ ಸಾಯಿಸ್ಬಿಟ್ಟು ಅವನೇನೆ ಆ ಗ್ಯಾಂಗಿಗೆ ಲೀಡರ್ ಆಗ್ತಾನೆ. ನಂತರ ವಿಕ್ರಮ್ ಜೊತೆ ಪೂಲನ್ ದೇವಿನೂ ಸೇರ್ಕೊಳ್ತಾಳೆ. ಇದಾಗಿ ಕೆಲವು ದಿನಗಳು ಕಳೆದ್ಮೇಲೆ ಆ ಗ್ಯಾಂಗ್ನವರು ಪೂಲನ್ ದೇವಿ ಗಂಡ ಇದ್ನಲ್ಲ ಆ ಹಳ್ಳಿ ಮೇಲೆ ದಾಳಿ ಮಾಡ್ತಾರೆ. ಆ ಹಳ್ಳಿ ಮೇಲೆ ದಾಳಿ ಮಾಡಿದಾಗ ಪೂಲನ್ ದೇವಿ ಏನ್ ಮಾಡ್ತಾಳೆ, ಅವಳ ಗಂಡನ್ನ ಹೊರಗಡೆ ಎಳ್ಕೊಂಡ್ ಬಂದು ಹಳ್ಳಿಯವ್ರ ಮುಂದೆನೆ, ಆ ಜನಗಳ ಮುಂದೆನೆ ಅವನಿಗೆ ಚಾಕುವಿಂದ ಚುಚ್ಚುತ್ತಾಳೆ.
ಮತ್ತೆ ಚಿಕ್ಕ ಹುಡುಗಿರ್ನ ವಯಸ್ಸಾಗಿರೋರು ಮದ್ವೆ ಆಗ್ಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೊರಟೋಗ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಆ ಗ್ಯಾಂಗ್ ನಲ್ಲಿ ಮೇಲ್ಜಾತಿಯವರು ಮತ್ತೆ ಕೆಳಜಾತಿಯವರು ಎಲ್ರು ಆ ಗ್ಯಾಂಗ್ ನಲ್ಲಿ ಒಟ್ಟಿಗೆ ಇರ್ತಾರೆ. ಇವರೆಲ್ರೂ ಸೇರ್ಕೊಂಡು ದರೋಡೆ ನಡೆಸ್ತಾ ಇರ್ತಾರೆ. ಅದರಲ್ಲಿ ಈ ಪೂಲನ್ ದೇವಿನೂ ಕೂಡ ಜೊತೆ ಸೇರ್ಕೊಳ್ತಾಳೆ. ನಂತರ ಈ ಪೂಲನ್ ದೇವಿ ವಿಕ್ರಮ್ ಇಂದ ರೈಫಲ್ ಎಲ್ಲ ಹೇಗ್ ಬಳಸ್ಬೇಕು ಅನ್ನೋದೆಲ್ಲ ಕಲ್ತ್ಕೊಂಡು ಆ ಗ್ಯಾಂಗ್ ಜೊತೆಗೆ ಕೆಲವು ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗ್ತಾಳೆ. ಏನಂದ್ರೆ ಮೇಲ್ಜಾತಿ ಜನಗಳನ್ನ, ದುಡ್ಡಿರೋ ಜನಗಳನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ದಾಳಿ ಮಾಡೋದು, ಸುಲಿಗೆ ಮಾಡೋದು, ಇದೇ ರೀತಿ ಮಾಡ್ತಿರ್ತಾರೆ. ಆ ಡಕಾಯಿತ್ ಗುಂಪಿನಲ್ಲಿ ಎಲ್ರು ಗಂಡಸ್ರೇ ಇರ್ತಾರೆ. ಆದ್ರೆ ಪೂಲನ್ ದೇವಿ ಇವಳೊಬ್ಳು ಮಾತ್ರ ಹುಡುಗಿ ಇರ್ತಾಳೆ. ಹೀಗೇನೆ ಇವ್ರ ದರೋಡೆಗಳು ನಡೀತಾ ಇರುತ್ತೆ. ನಂತರ ಸ್ವಲ್ಪ ದಿನಗಳ ಕಳೆದ ಮೇಲೆ ಏನಾಗುತ್ತೆ ಅಂದ್ರೆ, ಮುಂಚೆ ಅವ್ರ ಗುಂಪಿನಲ್ಲಿ ಇಬ್ರು ಮೇಲ್ಜಾತಿ ಹುಡುಗರು ಶ್ರೀರಾಮ್ ಮತ್ತೆ ಲಲ್ಲಾರಾಮ್ ಅನ್ನೋ ಇಬ್ರು ವ್ಯಕ್ತಿಗಳು ಪೊಲೀಸರ ಕೈಗೆ ಸಿಕ್ಕಾಕೊಂಡು ಜೈಲಿನಲ್ಲಿ ಇರ್ತಾರೆ. ಅವರಿಬ್ರು ಇವಾಗ ಬಿಡುಗಡೆ ಆಗಿ ಮತ್ತೆ ಈ ಗ್ಯಾಂಗ್ ಜೊತೆನಲ್ಲಿ ಬಂದು ಸೇರ್ಕೊಳ್ತಾರೆ. ಅವರು ಇವರಿಬ್ರು ಬಂದ ಮೇಲೆ ಮುಂಚೆ ಹಳೆ ಗ್ಯಾಂಗ್ ಲೀಡರ್ ಇರ್ತಾನಲ್ಲ ಗುರ್ಜರ್ ಅಂತ, ಅವನನ್ನ ಈ ವಿಕ್ರಮ್ ಸಾಯಿಸಿದಾನೆ ಅಂತೇಳಿ ವಿಷಯ ಗೊತ್ತಾಗುತ್ತೆ ಅವ್ರಿಗೆ. ಇದಕ್ಕೆಲ್ಲ ಪೂಲನ್ ದೇವಿನೇ ಕಾರಣ ಅಂತೇಳಿ ಅವಳ ಮೇಲೆ ವಿರೋಧ ಮಾಡ್ತಾರೆ ಅವರಿಬ್ರು. ಅದೇ ಟೈಮ್ಗೆ ಪೂಲನ್ ಮತ್ತೆ ವಿಕ್ರಮ್ ಇಬ್ರು ಕೆಳಜಾತಿಗೆ ಸೇರಿದವರು ಅಂತ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಆಗ ಜಾತಿ ವಿಷಯದಲ್ಲಿ ಅವರಿಬ್ರನ್ನ ಇವರು ಅವಮಾನ ಮಾಡ್ತಾರೆ. ಮತ್ತೆ ಜಗಳಗಳು ನಡೀತವೆ. ಆ ಜಗಳದಲ್ಲಿ ಕೆಲವರು ಸುಮಾರು ಜನ ಆ ಗುಂಪನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ. ಆಗ ಆ ಮೇಲ್ಜಾತಿಯವರಾಗಿರುವಂತ ಶ್ರೀರಾಮ್ ಮತ್ತೆ ಲಲ್ಲಾರಾಮ್ ಇರ್ತಾರಲ್ಲ, ಅವ್ರ ಜೊತೆನಲ್ಲಿ ಅವ್ರ ಜಾತಿಯವರೇ ಆಗಿರುವಂತ ಸುಮಾರು ಜನಗಳು ಈ ಗುಂಪಿಗೆ ಬಂದು ಸೇರ್ಕೊಳ್ತಾರೆ. ಆಗ ವಿಕ್ರಮ್ ಅಲ್ಲ ಏನ್ ಮಾಡ್ತಾನೆ, ಗ್ಯಾಂಗ್ ನಲ್ಲಿ 2 ಭಾಗ ಮಾಡೋಣ, ಒಂದು ಮೇಲ್ಜಾತಿಯವ್ರದೇ ಒಂದು ಗುಂಪಾಗ್ಲಿ, ಇನ್ನ ಒಂದು ಕೆಳಜಾತಿಯವ್ರದೇ ಒಂದು ಗುಂಪಾಗ್ಲಿ ಅಂತ ಹೇಳ್ತಾನೆ. ಆದ್ರೆ ಅವರಿಬ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಪೂಲನ್ ದೇವಿನು ವಿಕ್ರಮ್ ಇವರಿಬ್ರು ಜೊತೆನಲ್ಲಿರೋದು ಇವ್ರಿಗೆ ಇಷ್ಟ ಆಗೋದಿಲ್ಲ. ಅದನ್ನ ಸಹಿಸೋದಿಕ್ಕಾಗ್ದಿರ ಸ್ವಲ್ಪ ದಿನಗಳ ಕಳೆದ ಮೇಲೆ ಶ್ರೀರಾಮ್ಗುನು ಮತ್ತೆ ವಿಕ್ರಮ್ಗುನು ಮತ್ತೆ ಜಗಳಗಳು ಶುರುವಾಗ್ತವೆ. ಆ ಜಗಳದಲ್ಲಿ ಪೂಲನ್ ಮತ್ತೆ ವಿಕ್ರಮ್ ಮೇಲೆ ದಾಳಿ ಮಾಡೋದಕ್ಕೆ ಹೋದಾಗ ಇವರಿಬ್ರು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಇದಾದ್ಮೇಲೆ ಮತ್ತೆ ಇವರು ಅವರಿಬ್ರನ್ನ ಹುಡುಕಿ ವಿಕ್ರಮ್ನ ಗುಂಡಿಕ್ಕಿ ಸಾಯಿಸ್ಬಿಡ್ತಾರೆ. ಆದ್ರೆ ಈ ಪೂಲನ್ ದೇವಿನ ಏನ್ ಮಾಡ್ತಾರೆ ಅಂದ್ರೆ, ಮೇಲ್ಜಾತಿಯವರೆಲ್ಲ ಸೇರ್ಕೊಂಡು ಬೆಹ್ಮಾಯಿ ಅನ್ನೋ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅವಳನ್ನ. ಆ ಗ್ರಾಮಕ್ಕೆ ಕರ್ಕೊಂಡ್ ಬಂದು ಅವಳನ್ನ ಒಂದು ಮನೆಯಲ್ಲಿ ಕೂಡಾಕ್ತಾರೆ. 2-3 ವಾರದವರೆಗೂ ಅವಳನ್ನ ಕೂಡ್ ಹಾಕಿ ಅವಳಿಗೆ ಹೊಡಿತಾರೆ. ಅಷ್ಟು ಸಾಕಾಗಲ್ಲ ಅಂತ ಹೇಳಿ ಅತ್ಯಾಚಾರ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಮತ್ತೆ ಬೆತ್ತಲೆ ಮಾಡಿ ಆ ಹಳ್ಳಿ ಸುತ್ತ ಮೆರವಣಿಗೆ ಮಾಡ್ತಾರೆ. ಅವಳು ಪ್ರಜ್ಞೆ ಕಳ್ಕೊಳ್ಳೋವರೆಗೂ ಕೂಡ ಅವಳ ಮೇಲೆ ಗ್ಯಾಂಗ್ ರೇಪ್ ನಡೆಯುತ್ತೆ. ನಂತರ 2-3 ವಾರ ಇಷ್ಟೆಲ್ಲ ಆದ್ಮೇಲೆ ವಿಕ್ರಮ್ ಗ್ಯಾಂಗ್ ನಲ್ಲಿರೋ ಇಬ್ರು ವ್ಯಕ್ತಿಗಳು, ಮಾನ್ಸಿಂಗ್ ಮತ್ತೆ ಇನ್ನೊಬ್ಬ ವ್ಯಕ್ತಿ, ಇವರಿಬ್ರು ಇವಳಿಗೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಅಲ್ಲಿಂದ ಹೇಗೋ ಅವ್ರ ಹೆಲ್ಪ್ ತಗೊಂಡು ಅಲ್ಲಿಂದ ಅವಳು ತಪ್ಪಿಸ್ಕೊಂಡು ಹೋಗ್ತಾಳೆ. ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾದ್ಮೇಲೆ ಪೂಲನ್ ಮತ್ತೆ ಮಾನ್ಸಿಂಗ್ ಇವರಿಬ್ರು ಹೊಸ ಗ್ಯಾಂಗ್ ನ ಕಟ್ಕೊಂಡು ದರೋಡೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕೆಲವು ತಿಂಗಳುಗಳಾದ್ಮೇಲೆ ಪೂಲನ್ ದೇವಿ ಏನ್ ಮಾಡ್ತಾಳೆ, ಅವಳನ್ನ ಅತ್ಯಾಚಾರ ಮಾಡಿರ್ತಾರಲ್ಲ, ಅವಮಾನ ಮಾಡಿರ್ತಾರಲ್ಲ, ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಅದೇ ಗ್ರಾಮಕ್ಕೆ ವಾಪಸ್ ಬರ್ತಾಳೆ. 1981 ಫೆಬ್ರವರಿ 14ನೇ ತಾರೀಕು ಪೂಲನ್ ಮತ್ತೆ ಅವಳ ಗುಂಪಿನಲ್ಲಿರೋರೆಲ್ಲನೂ ಸೇರ್ಕೊಂಡು ಪೊಲೀಸರ ವೇಷದಲ್ಲಿ ಬೆಹ್ಮಾಯಿ ಗ್ರಾಮಕ್ಕೆ ಬರ್ತಾರೆ. ಅವತ್ತಿನ ದಿವಸ ಅಲ್ಲಿ ಒಂದು ಮದ್ವೆ ನಡೀತಾ ಇರುತ್ತೆ. ಆ ಟೈಮ್ ನಲ್ಲಿ ಇವರು ಆ ಹಳ್ಳಿಗೆ ಪೊಲೀಸರ ವೇಷದಲ್ಲಿ ಹೋಗಿ ಇಡೀ ಗ್ರಾಮನೆ ಸುತ್ತುವರೆದು ಮೊದಲು ಈ ಲಲ್ಲಾರಾಮ್ ಮತ್ತೆ ಶ್ರೀರಾಮ್ ಎಲ್ಲಿದ್ದಾರೆ ಹೇಳಿ ಅಂತ ಜನಗಳನ್ನ ಕೇಳ್ತಾರೆ. ಆದ್ರೆ ಅವ್ರಿಬ್ರು ಬಗ್ಗೆ ಯಾರು ಬಾಯ್ಬಿಡೋದಿಲ್ಲ. ಆಗ ಇವಳೇನ್ ಮಾಡ್ತಾಳೆ, ಠಾಕೂರ್ ಜಾತಿಯವ್ರನ್ನ 21ರಿಂದ 22 ಜನಗಳನ್ನ ಸಾಲಾಗಿ ನಿಲ್ಲಿಸ್ತಾಳೆ. ಅವ್ರನ್ನ ಮತ್ತೆ ಮತ್ತೆ ಕೇಳ್ತಾಳೆ, ಅವ್ರಿಲ್ಲಿದ್ದಾರೆ ಹೇಳಿ ಹೇಳಿ ಅಂತ ಕೇಳ್ತಾಳೆ. ಆದ್ರೂ ಕೂಡ ಯಾರು ಹೇಳೋದಿಲ್ಲ ಅವ್ರ ಬಗ್ಗೆ. ಆಗ ಇವಳಿಗೆ ಕೋಪ ಬಂದು ಇದ್ದಕ್ಕಿದ್ದಂಗೆನೆ ಅಷ್ಟು ಜನದ ಮೇಲೂ 22 ಜನದ ಮೇಲೂ ಗುಂಡು ಹಾರಿಸಿ ಸಾಯಿಸ್ಬಿಡ್ತಾಳೆ. ಈ ಘಟನೆ ಆದ್ಮೇಲೆ ಇವಳು ತುಂಬಾ ಪ್ರಸಿದ್ಧಿ ಆಗ್ಬಿಡ್ತಾಳೆ. ಪೊಲೀಸರು ಇವಳನ್ನ ತುಂಬಾ ಹುಡುಕಾಡ್ತಾರೆ, ಆದ್ರೆ ಅವ್ರ ಕೈಗೆ ಅವಳು ಸಿಕ್ಕದಿಲ್ಲ. ಆಮೇಲೆ ಇಂದಿರಾ ಗಾಂಧಿ ಸರ್ಕಾರ ಶರಣಾಗ್ಬೇಕು ಅಂತ ಹೇಳಿ ಅವಳ ಹತ್ರ ಮಾತುಕತೆ ನಡೆಸುತ್ತೆ. ಕೊನೆಗೆ 1983ರಲ್ಲಿ ನಾನೇ ಶರಣಾಗ್ತೀನಿ ಅಂತ ಒಪ್ಕೊಳ್ತಾಳೆ. ಆದ್ರೆ ಶರಣಾಗೋದಕ್ಕೂ ಮುಂಚೆ ಕೆಲವು ಷರತ್ತುಗಳನ್ನ ನೀವು ನನಗೆ ನಡ್ಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಕೇಳ್ತಾಳೆ. ಆ ಷರತ್ತುಗಳೇನಂದ್ರೆ, ಮೊದಲನೇದು, ಉತ್ತರ ಪ್ರದೇಶದ ಪೊಲೀಸರ ಮೇಲೆ ನನಗೆ ನಂಬಿಕೆ ಇಲ್ಲ, ಅದಕ್ಕೆ ನಾನು ಮಧ್ಯಪ್ರದೇಶದ ಪೊಲೀಸರಿಗೆ ಮಾತ್ರ ಶರಣಾಗ್ತೀನಿ ಅಂತ ಹೇಳ್ತಾಳೆ. ಮತ್ತೆ 2ನೇ ಷರತ್ತೇನಂದ್ರೆ, ನನ್ನ ಗ್ಯಾಂಗ್ ನಲ್ಲಿರೋ ಜನಗಳಿಗೆ ಮತ್ತೆ ನನಗೆ ಯಾರಿಗೂ ಮರಣ ದಂಡನೆ ವಿಧಿಸಬಾರ್ದು, ಮತ್ತೆ 8 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗ್ಬಾರ್ದು ಅಂತ ಕೇಳ್ಕೊಳ್ತಾಳೆ. ಮತ್ತೆ 3ನೇದು, ಅವಳಿಗೆ ಬರ್ಬೇಕಾಗಿರುವಂತ ಜಮೀನ್ ಇದೆಯಲ್ಲ ಅದನ್ನ ಮತ್ತೆ ವಾಪಸ್ ಕೊಡಿಸ್ಬೇಕು ಅಂತ ಹೇಳ್ತಾಳೆ. ಮತ್ತೆ 4ನೇದು, ತನ್ನ ಶಸ್ತ್ರಾಸ್ತ್ರಗಳನ್ನ ಪೊಲೀಸರ ಮುಂದೆ ಇಟ್ಟು ಶರಣಾಗೋದಿಲ್ಲ ನಾನು, ಅದ್ರ ಬದಲಿಗೆ ದುರ್ಗಾದೇವಿ ಮತ್ತೆ ಗಾಂಧಿ ಫೋಟೋ ಮುಂದೆ ಇಡ್ತೀನಿ. ಇಷ್ಟೆಲ್ಲಾ ಷರತ್ತಿಗೆ ನೀವು ಒಪ್ಕೊಂಡ್ರೆ ನಾನು ಶರಣಾಗ್ತೀನಿ ಅಂತ ಹೇಳ್ತಾಳೆ. ನಂತರ ಸರ್ಕಾರ ಅವಳು ಹೇಳೋ ಷರತ್ತಿಗೆಲ್ಲ ಒಪ್ಕೊಂಡು ಮಧ್ಯಪ್ರದೇಶದಲ್ಲಿ ಸುಮಾರು 10,000 ಜನಗಳು ಮತ್ತೆ 300 ಜನ ಪೊಲೀಸರ ಸಮ್ಮುಖದಲ್ಲಿ
ಪೂಲನ್ ದೇವಿ ಶರಣಾಗ್ತಾಳೆ. ಇವ್ರ ವಿರುದ್ಧ ಒಟ್ಟು 48 ಅಪರಾಧಗಳ ಆರೋಪ ಇರುತ್ತೆ. ಆಕೆ ವಿಚಾರಣೆಯಲ್ಲಿ ಒಟ್ಟು 8 ವರ್ಷದ ಬದಲಾಗಿ 11 ವರ್ಷ ಕಳೆಯುತ್ತೆ. ನಂತರ ಮುಲಾಯಂ ಸಿಂಗ್ ಯಾದವ್ ನೇತೃತ್ವದಲ್ಲಿ ಅವಳ ವಿರುದ್ಧ ಎಲ್ಲಾ ಪ್ರಕರಣಗಳನ್ನ ವಾಪಸ್ ತಗೊಂಡು 1994ರಲ್ಲಿ ಅವಳನ್ನ ಜೈಲಿಂದ ಬಿಡುಗಡೆ ಮಾಡ್ತಾರೆ. ಈ ಘಟನೆ ತುಂಬಾ ವಿವಾದಕ್ಕೆ ಕಾರಣ ಆಗುತ್ತೆ. ನಂತರ ಇಷ್ಟೆಲ್ಲ ಆದ್ಮೇಲೆ ಈಕೆ ಉಮ್ಮತ್ ಸಿಂಗ್ ನ ಮದ್ವೆ ಆಗ್ತಾರೆ. ಜೈಲಿಂದ ಬಿಡುಗಡೆ ಆದ್ಮೇಲೆ ಮದ್ಯಪಾನ ನಿಷೇಧ ಮತ್ತೆ ಮಹಿಳೆಯರ ಬಗ್ಗೆ ಸಮ್ಮೇಳನ ನಡೆಸ್ತಾರೆ. ಹಾಗೇನೆ ರಾಜಕೀಯಕ್ಕೂ ಕೂಡ ಎಂಟ್ರಿ ಆಗ್ತಾರೆ. ಚುನಾವಣೆಗೆ ನಿಂತು ಗೆದ್ದು ಸಂಸದರಾಗಿ ಮಹಿಳಾ ಹಕ್ಕುಗಳಿಗೋಸ್ಕರ ಹೋರಾಡ್ತಾರೆ. ಬಾಲ್ಯ ವಿವಾಹದ ವಿರುದ್ಧ ಹೋರಾಡ್ತಾರೆ. ಬಡವರ ಹಕ್ಕುಗಳಿಗೋಸ್ಕರ ಹೋರಾಡ್ತಾರೆ. ಜಾತಿ ಪದ್ಧತಿ ವಿರುದ್ಧ ಧ್ವನಿ ಎತ್ತುತ್ತಾರೆ. ಒಟ್ನಲ್ಲಿ ತನಗಾಗಿರೋ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಹೋರಾಟ ನಡೆಸ್ತಾರೆ. ಕೊನೆಗೆ 2001ರಲ್ಲಿ ಜುಲೈನಲ್ಲಿ ಅವ್ರ ಮನೆ ಹೊರಗಡೆ ಅವ್ರ ವಿರೋಧಿಗಳು ಅವರನ್ನ ಗುಂಡಿಕ್ಕಿ ಸಾಯಿಸ್ಬಿಡ್ತಾರೆ. 37ನ ವಯಸ್ಸಿಗೆ ಅವರು ಸಾವನ್ನಪ್ತಾರೆ. ಅವರನ್ನ ಯಾಕೆ ಸಾಯಿಸ್ತಾರೆ, ಕಾರಣ ಏನು ಅಂದ್ರೆ ಮೇಲ್ಜಾತಿಯವರು ಅವ್ರ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೋಸ್ಕರ ಅವರನ್ನ ಗುಂಡಿಕ್ಕಿ ಸಾಯಿಸ್ಬಿಡ್ತಾರೆ. ಈಕೆ ಮೇಲೆ ಚಿಕ್ಕ ವಯಸ್ಸಿಂದನೂ ಕೂಡ ಎಷ್ಟೊಂದು ದೌರ್ಜನ್ಯಗಳು ನಡೆಯುತ್ತೆ. ಇದ್ರ ಪರಿಣಾಮ ಪೂಲನ್ ದೇವಿ ಅವರನ್ನ ಸಾಯಿಸಿದ್ದು ಸರಿನಾ ಇಲ್ಲ ತಪ್ಪಾ ಅನ್ನೋದ್ರ ಬಗ್ಗೆ ಕಮೆಂಟ್ ನ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.